ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಅಂದರೆ ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ಗೆ ಏನಾದರೂ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ವ, ಸೊ ಹಾಗಾಗಿ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಳ್ಳೋಣ. ಇಡ್ಲಿ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ ಅಲ್ಲ ಅಂತೇಳಿ ಕೆಲಸನೆಲ್ಲ ಮುಗಿಸ್ಕೊಂಡು ಇವಾಗ ಇಡ್ಲಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ನಾನು ಇಡ್ಲಿಗೆ ನೆನೆ ಹಾಕಿದ್ನಲ್ವ, ಸೊ ಹಿಟ್ಟನ್ನೆಲ್ಲ ರುಬ್ಬಿಟ್ಟಿದ್ದೆ. ರಾತ್ರಿನೇ ಉಪ್ಪು ಎಲ್ಲ ಹಾಕೊಳ್ಳೋದಕ್ಕೆ ಹೋಗೋಲ್ಲ ನಾನು, ಬೆಳಗ್ಗೆ ಮತ್ತು ಮಾತ್ರನೇ ಉಪ್ಪನ್ನ ಹಾಕ್ಕೊತೀನಿ. ಅಂದರೆ ನೆಕ್ಸ್ಟ್ ಡೇಗೆ ಏನಾದರೂ ಇಡ್ಲಿಗೆ ನೆನೆ ಹಾಕಿದ್ರೆ ಪಡ್ಡು, ಸೆಟ್ ದೋಸೆ ಈ ಥರದ್ದೆಲ್ಲ ಮಾಡ್ಕೊತೀನಿ. ಅದಕ್ಕೋಸ್ಕರ ಸಪ್ರೇಟಾಗಿ ನಾನು ಹಿಟ್ಟನ್ನ ತೆಗೆದಿಟ್ಕೊತೀನಿ. ಹಿಟ್ಟು ಸಪ್ರೇಟಾಗಿ ಇಡಬೇಕಾದ್ರೆ ಉಪ್ಪನ್ನ ಹಾಕೊಳ್ಳೋದಕ್ಕೆ ಹೋಗಲ್ಲ. ಇವಾಗ ಏನು ಯೂಸ್ ಮಾಡ್ತೀನೋ ಆ ಹಿಟ್ಟಿಗೆ ಮಾತ್ರನೇ ಉಪ್ಪನ್ನ ಹಾಕ್ಕೊತೀನಿ. ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾರ್ಮಲಾಗಿ ಇಡ್ಲಿ ಪ್ಲೇಟ್ಸ್ ಇರುತ್ತಲ್ಲ ಅದಕ್ಕೆಲ್ಲ ಆಯಿಲ್ನ ಸ್ಪ್ರೆಡ್ ಮಾಡಿ ಇವಾಗ ಇಡ್ಲಿಗೆಲ್ಲ ಹಾಕ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನಂತೂ ಇಡ್ಲಿ ಮತ್ತು ದೋಸೆ ಮಾಡಬೇಕಾದ್ರೆ ಸೋಡಾ ಎಲ್ಲ ಯೂಸ್ ಮಾಡೋದಿಲ್ಲ. ಸೊ ಸೋಡಾ ಯೂಸ್ ಮಾಡಿದ್ರೆ ನಾವು ಹೋಟೆಲಲ್ಲಿ ತಿನ್ನೋದು ಒಂದೇ, ಮನೇಲಿ ತಿನ್ನೋದು ಒಂದೇ ಅಂತ ಆಗಿಬಿಡುತ್ತೆ. ಸೊ ಸ್ವಲ್ಪ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ನ ಮಾಡಬೇಕಂದ್ರೆ ಸ್ವಲ್ಪ ಸೋಡಾನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಈ ಥರ ನಾನು ಸೋಡಾ ಹಾಕ್ದೇ ಇಡ್ಲಿ ಫ್ಲಫಿಯಾಗಿ ಸ್ಮೂತಾಗಿ ಬರಬೇಕು ಅಂದರೆ ಸ್ವಲ್ಪ ಬೇಗನೆ ಅಕ್ಕಿನ ನೆನೆ ಹಾಕ್ಬಿಡ್ಬೇಕಾಗುತ್ತೆ ಇಡ್ಲಿಗೆ ಅಂಥೇಳಿ. ಮತ್ತು ರುಬ್ಬುವಾಗಲೂ ಅಷ್ಟೇ ಸ್ವಲ್ಪ ಬೇಗನೆ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿರುತ್ತೆ ಹಿಟ್ಟು. ಸೊ ಆವಾಗ ಸ್ಮೂತಾಗಿ ಫ್ಲಫಿಯಾಗಿ ಸಖತ್ತಾಗಿರುತ್ತೆ ಇಡ್ಲಿ ಮಾತ್ರ ತಿನ್ನೋದಕ್ಕೆ. ಸೊ ಇವಾಗ ಇಡ್ಲಿಗೆ ಇಟ್ಟಿದ್ದಾಯಿತು, ಚಟ್ನಿ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ತೆಂಗಿನಕಾಯಿ ಚಟ್ನಿನೇ ಮಾಡ್ಕೊತಾ ಇದ್ದೀನಿ. ಅದಕ್ಕೇನು ಹುರಿಯೋಂಗಿಲ್ಲ, ನಾನು ಡೈರೆಕ್ಟಾಗಿಯೇ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗನೆ ಮುಗ್ದೋಗ್ಬಿಡುತ್ತೆ. ಒಂದೊಂದು ಥರ ಇರುತ್ತೆ, ಒಂದೊಂದು ಟೇಸ್ಟು. ನಾವು ಎಣ್ಣೆಯಲ್ಲಿ ಹುರಿದು ಮಾಡಿದಾಗ ಒಂಥರ ಬರುತ್ತೆ, ಹಾಗೆ ಡೈರೆಕ್ಟಾಗಿ ಎಲ್ಲ ಹಾಕಿ ಮಾಡಿದಾಗ್ಲೂ ಒಂಥರ ಟೇಸ್ಟ್ ಬರುತ್ತೆ. ಸೊ ಎರಡೂ ಮಾಡ್ಕೊತಾ ಇರ್ತೀನಿ. ಆದರೆ ಇವತ್ತು ಸ್ವಲ್ಪ ಈಸಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬೇಗನೆ ಕ್ವಿಕ್ಕಾಗಿ ಆಗಲಿ ಅಂತ ಹೇಳಿ ಹಾಗೆಯೇ ಮಾಡ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ನೋಡಿ ಇಡ್ಲಿನೂ ಸಹ ರೆಡಿಯಾಗಿತ್ತು. ಇವಾಗ ಇಡ್ಲಿನೆಲ್ಲ ತೆಗೆದಿಟ್ಕೊಂಡು ಲಕ್ಷೆ ಬಾಕ್ಸ್ಗೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಷಯ್ಗೆ ಇಡ್ಲಿನ ಈ ಥರ ಕಟ್ ಮಾಡಿನೇ ಹಾಕ್ತೀನಿ ಬಾಕ್ಸಿಗೆ, ಇಲ್ಲಾಂದರೆ ಅವನು ಕೌಂಟ್ ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ. ಅಮ್ಮ 4 ಹಾಕಿದ್ದಾರೆ, 5 ಹಾಕಿದ್ದಾರೆ ಅಂತ. ಈ ಥರ ಪೀಸ್ ಮಾಡಿ ಹಾಕ್ಬಿಟ್ರೆ ಅವನಿಗೆ ಗೊತ್ತಾಗೋದಿಲ್ಲ, ತಿನ್ಕೊಂಡು ಬರ್ತಾನೆ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡ್ಕೊಂಡಿದ್ದೆ. ಹಾಗೆ ಇಡ್ಲಿನೆಲ್ಲ ಒಂದೊಬ್ಬೆ ಮಾತ್ರ ಮಾಡ್ಕೊಂಡಿದ್ದೆ. ಅದು ಲಕ್ಷಯ್ಗೆ, ಕಿಶನ್ಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಷ್ಟು ಜನಕ್ಕೂ ಆಯಿತು. ಇನ್ನೊಂದು ಸರಿ ಯಾರಪ್ಪ ಇಡ್ತಾರೆ ಇಡ್ಲಿನ ಅಂಥೇಳಿ ಅದೇ ಬ್ಯಾಟರಲ್ಲೇ ದೋಸೆ ಹಾಕ್ಕೊತಾ ಇದ್ದೀನಿ ನನಗೆ ಅಂಥೇಳಿ. ಸೊ ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಸಂಜೆ ಹಾಗೆ ಬಿಡ್ತು. ಸೊ ಅಷ್ಟೊತ್ತಿಗೆ ಲಕ್ಷಯ್ ಕೂಡ ಬಂದ. ಅವನು ಬಂದಿದ್ದ ತಕ್ಷಣ ಅವ್ನ ಸ್ಕೂಲಲ್ಲಿ ಏನೇನಾಯಿತು, ವ್ಯಾನಲ್ಲಿ ಏನೇನಾಯಿತು ಈಗೆಲ್ಲನೂ ನನ್ನ ಹತ್ರ ಹೇಳ್ಕೋಬೇಕು. ಮತ್ತು ಅದನ್ನೆಲ್ಲ ಹೇಳ್ಕೊಂಡು ಕೂತಿದ್ದ. ಮತ್ತು ಇವತ್ತು ಏನೇನೆಲ್ಲ ಕಲಿತ ಅದನ್ನು ಸಹ ಹೇಳ್ತಾ ಇರ್ತಾನೆ. ನಾನು ಹೇಳ್ತೀನಿ ಬಂದಿದ್ದ ತಕ್ಷಣ ಹೋಗಿ ಫ್ರೆಶ್ ಅಪ್ ಆಗು, ಅದಾದಮೇಲೆ ಬಂದು ಎಲ್ಲನೂ ಹೇಳಿವಂತೆ ಅಂತ. ಅದರಲ್ಲೂ ಏನಾದರೂ ಟೆಸ್ಟಲ್ಲಿ ಔಟ್ ಆಫ್ ಔಟ್ ತೆಗಿಯೋದು, ಈ ಥರ ಮಾರ್ಕ್ಸ್ ಏನಾದರೂ ಜಾಸ್ತಿ ತೆಗಿಯೋದು ಮಾಡಿಬಿಟ್ರೆ ಅದನ್ನೆಲ್ಲ ತೋರಿಸ್ಬಿಟ್ಟೆ ಹೋಗೋದು. ಅವ್ನಿಗೇನು ಅಂತ ಗೊತ್ತಿಲ್ಲ, ಫುಲ್ ಖುಷಿಯಾಗಿಬಿಡ್ತಾನೆ ನನ್ನ ಹತ್ರ ಎಲ್ಲ ಹೇಳ್ಕೊಳ್ಬೇಕಾದ್ರೆ. ಸೊ ಇವನು ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಕಿಶನ್ ಕೂಡ ಎದ್ಬಿಡ್ತಾನೆ. ಅವ್ನು ಮಲ್ಕೊಂಡಿರ್ತಾನೆ, ಇವನು ಬಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇವನು ಎದ್ಬಿಟ್ಟಿರ್ತಾನೆ. ಅದನ್ನೇ ಹೇಳ್ತಿದ್ದೆ ಲಕ್ಷಯ್ಗೆ, ನೋಡು ನೀನು ಬಂದರೆ ಎಷ್ಟು ಬೇಗ ಎದ್ಬಿಡ್ತಾನೋ ನಿನ್ನ ತಮ್ಮ ನಿನ್ನ ಜೊತೆ ತೀಟೆ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದೆ. ಅಷ್ಟರೊಳಗಡೆ ಮೋಹನ್ ಅವರು ಬಂದರು, ಡಿಮಾರ್ಟಿಗೆ ಹೋಗಿದ್ರು, ಸ್ವಲ್ಪ ಐಟಮ್ಸ್ ತರೋದಿತ್ತು. ಸೊ ಹಾಗಾಗಿ ನಾನೇನು ಅಂದರೆ ದಿನಸಿನ ನಾನು ನಾರ್ಮಲಾಗಿ ಶಾಪ್ಗಳಲ್ಲೇ ತೊಗೊತೀನಿ, ದಿನಸಿ ಅಂಗಡಿಗಳಲ್ಲಿ. ಅಂದರೆ ಈ ಥರ ಅಗರಬತ್ತಿ ಆಗಿರ್ಬೋದು, ಮತ್ತು ದೀಪದ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಗೆ ನಾನು ಲಕ್ಷಯ್ಗೆ ಟೆಡಿಬೇರ್ ಸೋಪ್ನ ಹಾಕಿರ್ತೀನಿ. ಅಲ್ಲಿ ಒಂದು ಬಾಕ್ಸಲ್ಲಿ 2 ಸೋಪ್ ಇರುತ್ತೆ, ಸ್ವಲ್ಪ ಆಫರಲ್ಲಿ ಕೂಡ ಇರುತ್ತೆ ಅಂತೇಳಿ ಅದನ್ನು, ಮತ್ತು ಪೇಸ್ಟು, ಜೇನುತುಪ್ಪ, ನನಗೆ ಶೀಟ್ ಮಾಸ್ಕು, ಮತ್ತು ಇವತ್ತು ಪಾಪ್ಕಾರ್ನ ಕೇಳ್ತಿದ್ರು, ಮತ್ತು ಸ್ಲ್ಯಾಶನ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ, ಅದನ್ನೆಲ್ಲ ಅಲ್ಲೇ ತಂದುಬಿಡ್ತಾರೆ. ಸೊ ಇನ್ನು ಮಿಕ್ಕಿದ ಐಟಮ್ಸ್ಗಳನ್ನೆಲ್ಲ ನಾವು ದಿನಸಿ ಅಂಗಡಿಗಳಲ್ಲೇ ತೊಗೊತೀವಿ. ಎಲ್ಲನೂ ನಾನು ಡಿಮಾರ್ಟಲ್ಲೇನು ತೊಗೊಳೋದಿಲ್ಲ. ಬೇಬಿ ಪ್ರಾಡಕ್ಟ್ಸ್ ಥರ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಅಲ್ಲೇ ತರಿಸ್ಬಿಡ್ತೀನಿ. ಇನ್ನು ಇವನಂತ ನನ್ನ ಬಿಡ್ತಾನೇ ಇಲ್ಲ, ತುಂಬಾ ಹಠ ಮಾಡ್ತಿದ್ದ. ಹೋಗಲಿ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೊರಟ್ವಿ. ಸ್ವಲ್ಪ ಮಾವಿನ ಹಣ್ಣಿತ್ತು, ಸೊ ಅದನ್ನೆಲ್ಲ ತಿನ್ನಬೇಕು, ಇಲ್ಲಾಂದರೆ ಏನಾದರೂ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಇದೆ. ಈ ವರ್ಷ ಅಂತೂ ತುಂಬಾ ಮಾವಿನ ಹಣ್ಣು ತಿಂದುಬಿಟ್ಟಿದ್ದೀವಿ ನಾವಂತೂ. ಇನ್ನು ಸ್ವಲ್ಪ ಫ್ರೂಟ್ಸ್ ಎಲ್ಲ ತರೋದಿತ್ತು ಅಂಥೇಳಿ ಹೊರಗಡೆ ಹೊರಟಿದ್ದೀವಿ.
ನಾವಂತೂ ಸುಮ್ಮನೆ ಹೊರಗಡೆ ಹೋಗೋದೇ ಇಲ್ಲ. ಏನಾದರೂ ಈ ಥರ ಬೇಜಾರಾದಾಗ, ಸುಮ್ಮನೆ ಕೂತು ಬೋರ್ ಆದಾಗ ಮಾತ್ರನೇ ಮೋಹನ್ ಅವ್ರನ್ನ ಕೇಳ್ತೀವಿ ಈ ಥರ ಹೊರಗಡೆ ಹೋಗಿ ಬರೋಣ ಅಂಥೇಳಿ. ಆ ಗ್ಯಾಪಲ್ಲಿ ನಾವು ಫ್ರೂಟ್ಸ್ ತೊಗೊಳೋದು ಇನ್ನೇನಾದರೂ ಇದ್ದರೆ ಆ ಕೆಲಸನ ಮುಗಿಸ್ಕೊಂಡು ಬಂದುಬಿಡ್ತೀವಿ. ಸೊ ಫ್ರೂಟ್ಸ್ನೆಲ್ಲ ತೊಗೊಂಡು ಹಾಗೆ ಏನಕ್ಕೂ ಅಂತ ಗೊತ್ತಿಲ್ಲ, ಸ್ವಲ್ಪ ಗೋಬಿ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿತ್ತು. ಜಾಸ್ತಿ ಏನು ತರೋದಿಲ್ಲ, 1 ಪ್ಲೇಟು ಇಲ್ಲಾಂದರೆ 1½ ಪ್ಲೇಟ್ ಅಷ್ಟೇ ತರೋದು. ಇದರಲ್ಲೇ ಎಲ್ಲರೂ ಶೇರ್ ಮಾಡ್ಕೊತೀವಿ, ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ. ಇನ್ನು ಎಗ್ಸ್ ಎಲ್ಲ ನಾನು ಫ್ರಿಡ್ಜ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿರಲಿಲ್ಲ ಅಂಥೇಳಿ ಅದನ್ನು ಎಲ್ಲ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನಮ್ಮನೆಯಲ್ಲಿ ಒಂದು ವಾರಕ್ಕೊಂದ್ಸರಿ ಇಲ್ಲ ಅಂದರೆ 15 ಡೇಸ್ಗೊಂದ್ಸತಿ ಮೊಟ್ಟೆನ ತರ್ತೀವಿ. ಮಕ್ಕಳಿರ್ತಾರಲ್ವ, ಸೊ ಮಕ್ಕಳಿಗಿಂತ ನಮಗೆ ಜಾಸ್ತಿ ಇಷ್ಟ ಅಂತ ಹೇಳ್ಬೋದು ಮೊಟ್ಟೆನ. ಆಮ್ಲೆಟ್ ಹಾಕೋದು, ಇಲ್ಲ ಅಂದರೆ ಎಗ್ ರೈಸ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾಯಿರ್ತೀನಿ. ಲಕ್ಷ್ಯಗೆ ಮತ್ತು ಕಿಶನ್ಗೆ ಮೊಟ್ಟೆ ಬೇಯಿಸ್ಕೊಡೋದು ಈ ಥರದ್ದೆಲ್ಲ. ಮತ್ತು ಫ್ರೂಟ್ಸ್ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ನಾನು ವಾಶ್ ಮಾಡಿ ಇಟ್ಟಿರಲಿಲ್ಲ ಅಂಥೇಳಿ ಅದನ್ನು ವಾಶ್ ಮಾಡಿ ಇಟ್ಕೊಂಡು ಬಿಡೋಣ ಅಂತ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಮನೇಲಿ ಕೆಲಸ ಹೆಂಗೆ ಅಂದರೆ ಬೆಳಗಿಂದ ಸಂಜೆವರೆಗೂ ಎಷ್ಟೇ ಕೆಲಸ ಮಾಡಿದ್ರೂ ನೈಟ್ಗೂ ಸ್ವಲ್ಪ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಫ್ರೂಟ್ಸ್ನೆಲ್ಲ ತೊಳೆದಿಟ್ಟಿದ್ದಾದಮೇಲೆ ಸ್ವಲ್ಪ ಇಡ್ಲಿ ಬ್ಯಾಟರ್ ಇತ್ತು, ಅದನ್ನು ಸಹ ಎತ್ತಿ ಒಳಗಡೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೇಗೆ ಸ್ವಲ್ಪ ಸೆಟ್ ದೋಸೆನಾದರೂ ಹಾಕ್ಕೊಂಡು ಬಿಡೋಣ, ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಅಂತೇಳಿ ಎತ್ತಿಟ್ಕೊಂಡೆ. ಹಾಗೆ ಇವತ್ತು ಅಡುಗೆನೂ ಸಹ ಮಾಡಿರಲಿಲ್ಲ ನೈಟ್ಗೆ, ಹಾಗಾಗಿ ಅಡುಗೆನೂ ಮಾಡ್ಕೊಳ್ಳೋಣ ಅಂತೇಳಿ ಅದಕ್ಕೆ ಮುಂಚೆ ಸ್ವಲ್ಪ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸಿಂಪಲಾಗಿ ಮೊಸೊಪ್ಪಿನ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಮನೇಲಿ ಸೊಪ್ಪೆಲ್ಲ ಇತ್ತು, ಅಮ್ಮ ಕೊಟ್ಟಿದ್ದು. ಸೊ ಹಾಗಾಗಿ ಮೊಸೊಪ್ಪಿನ ಸೊಪ್ಪೆ ಮಾಡೋಣ ಅಂತೇಳಿ ಸೊಪ್ಪನ್ನೆಲ್ಲ ತೊಳ್ಕೊಳ್ಳೋಣ ಅಂತೇಳಿ ತೊಳೆದಿಟ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರು ಜೊತೆಗೆ ನೆಂಚ್ಕೊಳ್ಳೋಕ್ಕಂತೂ ಏನಾದರೂ ಇರಲೇಬೇಕು. ಸೊ ಹಾಗಾಗಿ ಕೋಸಂಬರಿನೂ ಮಾಡಿಬಿಡೋಣ ಅಂಥೇಳಿ ಹೆಸರು ಬೇಳೆನೆಲ್ಲ ನೆನೆಸಿಟ್ಕೊಂಡೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪುಟಾಣಿ ವ್ಲಾಗು. ತುಂಬ ದಿನ ಆಗಿತ್ತು ವ್ಲಾಗ್ನ ಶೇರ್ ಮಾಡಿ, ಇವತ್ತು ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.